ತಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದಕ್ಷಿಣ ಭಾರತದ ಪ್ರಮುಖ ರಾಜ್ಯಗಳಲ್ಲಿ ಅಂದ್ರೆ ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ, ತೆಲಂಗಾಣ ಈ ರಾಜ್ಯಗಳಲ್ಲಿ ಏನಿದೆ ತುಂಬಾ ವಿಜೃಂಭಣೆಯಿಂದ ಯುಗಾದಿ ಹಬ್ಬದ ಆಚರಣೆಯನ್ನ ಮಾಡ್ತಾರೆ. ನಾರ್ತ್ ಇಂಡಿಯಾದಲ್ಲಿ ಅಷ್ಟೊಂದಿಲ್ಲ, ಬಟ್ ಅಲ್ಲೂ ಕೂಡ ಮಾಡ್ತಾರೆ ಯುಗಾದಿ ಹಬ್ಬ ಆಚರಣೆಯನ್ನ, ರೈಟ್. ಸೊ ಹಾಗಾಗಿ ಯುಗಾದಿ ಪದದ ಅರ್ಥ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಅಂಡ್ ಅದರ ಜೊತೆಗೇನೆ ಯಾಕೆ ಯುಗಾದಿಯನ್ನ ಆಚರಣೆಯನ್ನ ನಾವು ಮಾಡ್ತೀವಿ, ಒಟ್ಟಾರೆ ಟೋಟಲಿ ಯುಗಾದಿಯ ಒಂದು ಪ್ರಾಮುಖ್ಯತೆ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಗೈಸ್. ಓಕೆ, ಸೊ ಗೈಸ್, ಯುಗಾದಿ ಅನ್ನೋ ಪದದ ಅರ್ಥ ಏನು ಗೊತ್ತಾ? ಇದು ಸಂಸ್ಕೃತದ 2 ಪದಗಳಿಂದ ಬಂದಿರುವಂತದ್ದು, ರೈಟ್. ಯುಗ ಅಂದರೆ ಕಾಲ ಅಥವಾ ಏಜ್, ಯುಗ ಅಂತಾನೂ ಹೇಳ್ಬೋದು. ಅಂಡ್ ಆದಿ ಅಂದ್ರೆ ಪ್ರಾರಂಭ. ಯುಗ ಅಂದ್ರೆ ಕಾಲ, ಆದಿ ಅಂದ್ರೆ ಪ್ರಾರಂಭ. ಅಂದ್ರೆ ಯುಗಾದಿ ಅಂದ್ರೆ ಹೊಸ ಯುಗದ ಆರಂಭ ಅಥವಾ ಹೊಸ ವರ್ಷದ ಆರಂಭ ಅಂತಾನು ಹೇಳ್ಬೋದು. ಅಂದ್ರೆ ಇದು ಹಿಂದೂಗಳ ಏನಿದೆ ಒಂದು ಹೊಸ ವರ್ಷದ ಆರಂಭ ಅಂತಾನು ಹೇಳ್ಬೋದು. ನ್ಯೂ ಇಯರ್ ಅಂತ ಏನ್ ಹೇಳ್ತೀವಿ, ಅದೇ ರೀತಿಯಾಗಿ ಇದು ಹೊಸ ವರ್ಷದ ಆರಂಭ ಅಂತ ಕೂಡ ನೀವು ಇದರಲ್ಲಿ ಹೇಳ್ಬೋದು. ಇದು ಒಂದು ಇದಕ್ಕೇನಂತಂದ್ರೆ ಒಂದು ಪೌರಾಣಿಕ ಮಹತ್ವ ಇದೆ. ಹಿಂದೂ ಧರ್ಮದ ಪ್ರಕಾರ ಈ ದಿನವೇ ಬ್ರಹ್ಮದೇವರು, ಸೃಷ್ಟಿಕರ್ತ ಬ್ರಹ್ಮ ಅಂತ ನಾವೇನು ಹೇಳ್ತೀವಿ, ಈ ದಿನವೇ ಬ್ರಹ್ಮದೇವರು ವಿಶ್ವವನ್ನು ಸೃಷ್ಟಿಸಲು ಪ್ರಾರಂಭ ಮಾಡಿದ್ರು ಅನ್ನುವಂಥ ಒಂದು ನಂಬಿಕೆ ಇದೆ. ಅದಕ್ಕಾಗಿ ಯುಗಾದಿಯನ್ನು ಸೃಷ್ಟಿಯ ಮೊದಲ ದಿನ ಮತ್ತು ಅತ್ಯಂತ ಶುಭ ದಿನ ಅಂತ ಪರಿಗಣಿಸಲಾಗುತ್ತೆ, ರೈಟ್. ಈ ದಿನ ಜನರು ಮನೆ ಸ್ವಚ್ಛವನ್ನು ಮಾಡ್ತಾರೆ ಅಂಡ್ ಹೊಸ ಬಟ್ಟೆ ಹಾಕ್ತಾರೆ, ದೇವ್ರ ಪೂಜೆ ಮಾಡ್ತಾರೆ. ಇದರಿಂದ ಸಂದೇಶ ಏನು ಅಂತಂದ್ರೆ ಹೊಸ ವರ್ಷವನ್ನ ನಾವು ಪಾಸಿಟಿವ್ ಆಗಿ ಶುರು ಮಾಡಬೇಕು, ಯಾಕಂದ್ರೆ ಇದು ಹಿಂದೂಗಳ ಹೊಸ ವರ್ಷ, ರೈಟ್. ಯುಗಾದಿ ಪಚಡಿ ಒಂದು ವಿಶೇಷತೆ ಇದೆ. ಸೊ ಯುಗಾದಿ ದಿನ ವಿಶೇಷವಾಗಿ ಯುಗಾದಿ ಪಚಡಿ ಅಂತ ಬೇರೆ ಬೇರೆ ತಿನಿಸು ತಿಂಡಿಗಳನ್ನ ಮಾಡ್ತಾರೆ. ಅದರಲ್ಲಿ 6 ರುಚಿಗಳು ಇರುತ್ತೆ. ಒಂದು ಸಿಹಿ ಬೆಲ್ಲ ಇರುತ್ತೆ, ಕಹಿ ಬೇವಿನ ಎಲೆ ಇರುತ್ತೆ, ಆಮೇಲೆ ಹುಳಿ ಅಂದ್ರೆ ಹುಣಸೆ, ಖಾರ, ಮೆಣಸಿನಕಾಯಿ, ಆಮೇಲೆ ಉಪ್ಪು, ಕಸ. ಇದರಿಂದ ಏನು ಅರ್ಥ ಅಂದ್ರೆ ಜೀವನದಲ್ಲಿ ಸಹಿ ಕಹಿ ಎಲ್ಲವೂ ಅನುಭವಗಳು ಇರ್ತವೆ, ಅವನ್ನೆಲ್ಲವನ್ನು ಸಮಾನವಾಗಿ ಸ್ವೀಕರಿಸಬೇಕು ಅನ್ನೊಂದು ಇದರಲ್ಲಿ ಸಂದೇಶ ಇದೆ, ರೈಟ್. ಮತ್ತು ಇವತ್ತಿನ ದಿನದಲ್ಲಿ ಪಂಚಾಂಗ ಶ್ರವಣ ಅಂತಲೂ ಕೂಡ ಹೇಳ್ಕೊಡ್ತಾರೆ. ಅಂದ್ರೆ ಯುಗಾದಿನ ಪಂಚಾಂಗ ಶ್ರವಣ ಮಾಡ್ತಾರೆ. ಅಂದ್ರೆ ಈ ವರ್ಷದ ಭವಿಷ್ಯ ಹೇಗಿರುತ್ತೆ ಅಂತ ಕೇಳುತ್ತಾರೆ. ಹವಾಮಾನ, ಆರ್ಥಿಕತೆ, ರಾಶಿಫಲ ಎಲ್ಲದರ ಬಗ್ಗೆನೂ ಈ ದಿನದಲ್ಲಿ ತಿಳ್ಕೊಂತಿರ್ತಾರೆ, ರೈಟ್. ನಮ್ಮ ಕರ್ನಾಟಕದಲ್ಲಿ ಮತ್ತು ಮಹಾರಾಷ್ಟ್ರದಲ್ಲಿ ಎಲ್ಲರಿಗೂ ಆಲ್ರೆಡಿ ಗೊತ್ತೇ ಇರುತ್ತೆ ಪಂಚಾಂಗ ಶ್ರವಣ. ಈ ವರ್ಷ ಮುಂದಿನ ಬೆಳೆ ಯಾವ ರೀತಿ ಇರುತ್ತೆ ಅಂದ್ಬಿಟ್ಟು ಪಂಚಾಂಗ ಶ್ರವಣವನ್ನ ಕೇಳ್ತಾರೆ ಗೈಸ್. ಓಕೆ, ಸೊ ಹಾಗಾದ್ರೆ ಈ ಯುಗಾದಿ ಅಂದ್ರೆ ಕೇವಲ ಹಬ್ಬ ಅಲ್ಲ, ಹೊಸ ಆರಂಭ, ಜೀವನದ ಪಾಠ ಮತ್ತು ಒಂದು ಪಾಸಿಟಿವ್ ಎನರ್ಜಿ, ರೈಟ್ ಗೈಸ್. ಐ ಹೋಪ್ ಈ ಒಂದು ಯುಗಾದಿ ಹಬ್ಬದ ಒಂದು ಪ್ರಾಮುಖ್ಯತೆ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ. ಗೊತ್ತಿಲ್ಲ ಅಂತಂದ್ರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಗೈಸ್. ಓಕೆ, ಸೊ ಮತ್ತೆ ಸಿಗೋ ಒಂದು ಯೂಸ್ಫುಲ್ ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಒನ್ಸ್ ಅಗೇನ್ ಹ್ಯಾಪಿ ಯುಗಾದಿ ಟು ಆಲ್. ಬಾಯ್.